ಸರ್ ಖಂಡಿಸ್ತೀರಾ, ಅರೆಸ್ಟ್ ಎಲ್ಲ ಮಾಡಲಾಗುತ್ತೆ, ಬಟ್ ಅವ್ರ ಮೇಲೆ ಇರ್ತಕ್ಕಂಥ ಕ್ರಿಮಿನಲ್ ಕೇಸುಗಳು ಕೂಡ ವಾಪಸ್ ಪಡೆದುಕೊಳ್ತಾರೆ ಅನ್ನೋ ಒಂದು ಧೈರ್ಯದಿಂದಲೇ ಈ ರೀತಿ ಪ್ರಕರಣಗಳು ಯಾವ್ದು ಕ್ರಿಮಿನಲ್ ಕೇಸಲ್ಲಿ ವಾಪಸ್ ಯಾವ ಆ ಥರ ಅಪರಾಧದ ವ್ಯಾಪ್ತಿಗೆ ಬರೋದಿಲ್ವೋ ಅದನ್ನು ಎಕ್ಸಾಮಿನ್ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಎಲ್ಲ ಕಾಲದಲ್ಲೂ ಮಾಡಿರ್ತಾರೆ. ಅದು ಎಕ್ಸಾಮಿನ್ ಮಾಡಿ ಮಾತಾಗಬೇಕು ಹೊರತು ಕ್ರಿಮಿನಲ್ಸು, ರೌಡಿಯಸ್ಸು, ಬೇರೆ ಬೇರೆ ಸಮಾಜಘಾತಕ ಶಕ್ತಿಗಳೆಲ್ಲ ಬಿಟ್ಬಿಡೋಕ್ಕಾಗುತ್ತಾ? ಈಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಹಿಂದೂ ಕಾರ್ಯಕರ್ತರು ಕೇಸ್ ವಾಪಸ್ ತಗೋತಾರೆ, ನೀವು ಮುಸ್ಲಿಮರ ಮೇಲೆ ಕೇಸ್ ಆಗಿರೋದನ್ನು ವಾಪಸ್ ತಗೊಳ್ತೀರಾ? ನಾವು ಧರ್ಮದ ಮೇಲೆ ಏನು ತೀರ್ಮಾನ ಅದು ಬಿಜೆಪಿಯವ್ರು ಮಾಡೋದು. ನಾವು ಸೆಕ್ಯುಲರಿಸಮ್, ಡೆಮಾಕ್ರಸಿ, ಕಾನ್ಸ್ಟಿಟ್ಯೂಷನ್ ಚೌಕಟ್ಟು ಒಳಗಡೆ ನಮ್ಮ ನಿರ್ಧಾರಗಳಿರ್ತವೆ. ಧರ್ಮದಾಗಲಿ ಜಾತಿ ಆಗಲಿ ನಿರ್ಧಾರ ಇರಲ್ಲ. ಸೊ ಇಟ್ ಈಸ್ ಹೈಲಿ ಕಂಡೆಮೆಬಲ್. ಜನ ಡೆವಲಪ್ಮೆಂಟ್ ಬಗ್ಗೆ, ಜಸ್ಟಿಸ್ ಬಗ್ಗೆ, ಗುಡ್ ಗವರ್ನೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧರ್ಮನೇ ಒಂದು ವಿಚಾರನ ಪ್ರತಿಯೊಂದು ರಾಜಕೀಯ ಸಬ್ಜೆಕ್ಟ. ಇಟ್ ಈಸ್ ನಾಟ್ ಕರೆಕ್ಟ್. ನಾಳೆ ಬಿಜೆಪಿ ನಂತರ ಕೆರೆಗೋಡಲ್ಲಿ ಹನುಮ ಧ್ವಜ ಅಂತ ಅಲ್ಲಿ ಗಲಾಟೆ ಆಯ್ತು. ಹಳೆ ಮೈಸೂರು ಭಾಗದಲ್ಲಿ ಈ ತರದ್ದು ಇರಲಿಲ್ಲ. ಈಗ ದಿ ರಿಲಿಜಿಯಸ್ ಫಂಡಮೆಂಟಲ್ ಆರ್ಗನೈಸೇಷನ್ ಹ್ಯಾವ್ ಬಿಕಮ್ ವೆರಿ ಆಕ್ಟಿವ್. ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಒಳ್ಳೆ ಆಡಳಿತ ಬೇಕಾಗಿಲ್ಲ, ಜನರ ಹಿತ ಬೇಕಾಗಿಲ್ಲ. ಇದು ಏನು ಫಲ ಸಿಗುತ್ತೆ? ಯಾವ ಜನರಿಗೆ ಅನುಕೂಲ ಆಗುತ್ತೆ? ಇದು ಜನ ನೆಮ್ಮದಿಯಾಗಿ ಸೌಹಾರ್ದತೆ ಬದುಕಕ್ಕೆ ಬಯಸ್ತಾರೆ. ವಿ ಶುಡ್ ಅಲೋ ದೆಮ್ ಟು ಲಿವ್ ಪೀಸ್ಫುಲಿ ವಿತ್ ಹಾರ್ಮನಿ. ಬಾನು ಮುಸ್ತಾಕ್ ಅವಕಾಶ ಕೊಡಬಾರ್ದು ಅಂತ ಕೋರ್ಟ್ ಮೆಟ್ಲೆ ಇವತ್ತು ಚಮ್ಮಂಡಿ ಚಲೋ ಮಾಡಿದ್ದಾರೆ, ಎಲ್ಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರನ್ನು. ಈಸ್ ದಸರಾ ಇಸ್ ಬಿಲಾಂಗಿಂಗ್ ಟು ಒನ್ ರಿಲಿಜನ್ ಅಂಡ್ ಒನ್ ಕ್ಯಾಸ್ಟ್. ದಸರಾ ಮಾಡೋದಂಗ ಅದಕ್ಕೆ ಇದು ಎಲ್ಲ ಧರ್ಮಗಳು ಸೇರಿ, ಎಲ್ಲ ಸಮುದಾಯಗಳು ಸೇರಿ ವಿಜಯೋತ್ಸವವನ್ನು ನಮ್ಮ ಸಾಂಸ್ಕೃತಿಕ, ಶೈಕ್ಷಣಿಕ, ಪಾರಂಪರಿಕ ವಿಷಯಗಳನ್ನು ಅಲ್ಲಿ ಅಭಿವ್ಯಕ್ತಗೊಳಿಸುವಂಥ ಒಂದು ಆಚರಣೆ, ಎಲ್ಲರೂ ಒಗ್ಗೂಡಿ ಮಾಡುವಂಥದ್ದು. ಅದಕ್ಕೆ ಧರ್ಮದ ಹೆಸರಾಗಲಿ ಅಥವಾ ರಾಜಕೀಯ ಲೇಪನ ಆಗಲಿ ಯಾಕೆ ಬರಬೇಕು?